ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಅರಸೀಕೆರೆ ನಗರದ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ಮಂಡಳಿಯ ನೋಂದಾಯಿತ ಕಾರ್ಮಿಕರಿಗೆ ಆರ್ಪಿಎಲ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ತರಬೇತಿ ಶಿಬಿರದಲ್ಲಿ ಕಟ್ಟಡ ಕಾಮಗಾರಿ ಹಾಗೂ ಇನ್ನಿತರ ಕಾಮಗಾರಿಗಳ ವೇಳೆ ಕಾರ್ಮಿಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಮಂಡಳಿಯ ನುರಿತ ಸಿಬ್ಬಂದಿಯಿಂದ ವೈಜ್ಞಾನಿಕ ರೀತಿಯಲ್ಲಿ ವಿವರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಡಳಿಯ ಸದಸ್ಯರು ಹಾಗೂ ನೂರಾರು ಕಾರ್ಮಿಕರು ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ ಪಡೆದುಕೊಂಡರು. ಯಾಕೆ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಕೆಲಸ ಮಾಡಬೇಕು? ಸಿಮೆಂಟ್ ಇಂದ ಕೈ ಸೇಫ್ಟಿ ಮಾಡ್ತಾರೆ. ಸಿಮೆಂಟ್ ಇಂದ ಕೈ ಸೇಫ್ಟಿ ಆಗುತ್ತೆ. ಎಷ್ಟು ಜನ ಹಾಕ್ತೀರಿ ಗ್ಲೌಸು? ಹಾಕ್ತಾ ಇದ್ದೀರಾ ಅಂದ್ರೆ ವೆರಿ ಗುಡ್. ಒಂದು ಜೋರಾದ ಚಪ್ಪಾಳೆ ಬರಲಿ. ಲಾಸ್ಟ್ ಟೈಮ್ ಇಂದ ಯಾರು ಹಾಕ್ತಾನೆ ಇರ್ಲಿಲ್ಲ. ವಾಕ್ಮನ್ ಕಿವಿಗೆ ಹೆಡ್ಫೋನ್ ಕೆಲಸ ಮಾಡೋ ಹತ್ರ ಮೊಬೈಲ್ ಆನ್ ಮಾಡ್ಕೊಂಡು ಹಾಡು ಕೇಳಲಿಕ್ಕೆ ಹೌದಾ ಅಲ್ವಾ? ಕಿವಿಗೆ ಯಾವುದೇ ತರದ ಧೂಳು ಹೋಗ್ದಂಗೆ, ಜೊತೆಗೆ ಸೌಂಡ್ ಪ್ರೊಟೆಕ್ಷನ್. ಏನಿದು ಸೌಂಡ್ ಪ್ರೊಟೆಕ್ಷನ್? ಯಾವುದೇ ಜಾಸ್ತಿ ಈಗ ಡ್ರಿಲ್ಲಿಂಗ್ ಮಾಡ್ತಾ ಇರ್ಬೋದು ಅಥವಾ ಕಟಿಂಗ್ ಮಾಡ್ತಾ ಇರ್ಬೋದು, ಅದು ಸೌಂಡ್ ಇರಿಟೇಟ್ ಆಗಬಾರ್ದು, ಕೆಲಸ ಮಾಡಬೇಕು ಅಂತ. ಇದನ್ನ ಇಯರ್ ಮಫ್ ಅಂತ ಕರೀತಾರೆ. ಏನಂತಾರೆ? ಕಿವಿ ರಕ್ಷಣಾ ಕವಚ. ಇದು ಕೂಡ ನಿಮ್ಮ ಕಿಟ್ ಅಲ್ಲಿ ಇರ್ತದೆ. ಏನ್ ಕಿಟ್ ಕೊಡ್ತಾ ಇದೀವಿ, ಇದು ಕೂಡ ದೊಡ್ಡ ದೊಡ್ಡ ಕೆಲಸ ಹತ್ರ ಕೆಲಸ ಮಾಡ್ಬೇಕಾದ್ರೆ ಹಾಕೊಳ್ಳಿಕ್ಕೆ ಕೊಡ್ತಾರೆ. ಕಡ್ಡಾಯವಾಗಿ ಧರಿಸ್ಬೇಕು. ಲೇಡೀಸ್ ಹೇಳ್ತಾರೆ, ಸರ್ ಇದು ಹಾಕಕ್ಕಾಗಲ್ಲ, ಬರಕ್ಕಾಗಲ್ಲ, ನನ್ನ ಸಿಂಬಿನೇ ಮುಖ್ಯ, ನನ್ನ ಸಿಂಬಿ ಕೊಟ್ಟರೆ ಇದನ್ನ ಹಾಕಲ್ಲ ಅಲ್ಲ. ಸರ್ಕಾರ ಅದಕ್ಕೆ ನಿಜವಾಗ್ಲೂ ಹೇಳ್ತಾ ಇದೆ, ನೀವು ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಈ ಹೆಲ್ಮೆಟ್ ನ ಧರಿಸಲೇಬೇಕು. ನೀವು ಮಾಡ್ತಕ್ಕಂಥ ಕೆಲಸ ಸ್ಥಳದಲ್ಲಿ ಕಡ್ಡಾಯವಾಗಿ ಧರಿಸಿ ಮಾಡಿ. ಹೆಲ್ಮೆಟ್ ಧರಿಸಿಲ್ಲ, ಏನಾದ್ರು ಆಕ್ಸಿಡೆಂಟ್ ಆಯ್ತು, ನಿಮ್ಮ ಲೇಬರ್ ಅದು ನಮ್ಮ ತಲೆಗೆ ಆಕ್ಷನ್ ಮಾಡುತ್ತೆ. ಬೇರೆ ಬಿಗಿದ್ರು ರಿಬೌಂಡ್ ಆಗಿ ಮಾಡಿ. ಏನ್ ಬಿಡ್ಬೋದು ಮೇಲೆ ಹೆಲ್ಮೆಟ್, ಸೇಫ್ಟಿ ಹೆಲ್ಮೆಟ್. ಹೆಲ್ಮೆಟ್ ಹಾಕೋದ್ರಿಂದ ಏನಾಗುತ್ತೆ ಉಪಯೋಗ? ಶಿರವನ್ನ ರಕ್ಷಣೆ ಮಾಡುತ್ತೆ. ಬೀಳ್ತಕ್ಕಂಥ ಇಡ್ಲಿ ಆಗಿರ್ಬೋದು, ಕಬ್ಣ ಆಗಿರ್ಬೋದು, ಅಥವಾ ಮಂಟಾಗಿರ್ಬೋದು, ಏನೋ ಆಗಿರ್ಬೋದು, ಘನವಸ್ತುಗಳಿಂದ ನಮ್ಮ ಹೆಡ್ ತಲೆ ಇದರಿಂದ ಕಾಪಾಡುತ್ತೆ. ಹಾಗಾಗಿ ನೀವೆಲ್ಲರಲ್ಲೂ ರಿಕ್ವೆಸ್ಟು, ಮೇಸ್ತ್ರಿ ಆಗಿರ್ಬೋದು, ಗಾಡಿ ಕೆಲಸದವರಾಗಿರ್ಬೋದು, ಅಸಿಸ್ಟೆಂಟ್ ಮೇಸನ್ ಹೆಲ್ಪರ್ ಆಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟ್ನ ಧರಿಸಿ ಕೆಲಸ ಮಾಡಿ. ಓಕೆ.